ಒಂದು ಬಾರಿ ಅವನು ವೇಷ ಬದಲಿಸಿಕೊಂಡು ತನ್ನ ಸಾಮ್ರಾಜ್ಯದ ಗ್ರಾಮಾಂತರ ಪ್ರದೇಶಗಳನ್ನು ಸಂಚರಿಸುತ್ತಿದ್ದನು. ಆಗ ಒಂದು ರೈತನ ಮನೆಗೆ ಹೋಗಿ ಊಟಕ್ಕೆ ಬೇಡಿಕೊಂಡನು. ರೈತನು ಬಡವನಾಗಿದ್ದರೂ ಅತಿಥಿ ದೇವೋ ಭವ ಎಂದು ಗೌರವದಿಂದ ತನ್ನ ಹತ್ತಿರ ಇದ್ದ ಅಕ್ಕಿ, ಬೆಳೆ ಮತ್ತು ಹಾಲನ್ನು ಕೊಟ್ಟು ಊಟ ಮಾಡಿಸಿದನು. ಅವನ ಮಡದಿಯು ಅಳುತ್ತಾ ಹೇಳಿದಳು, ಸ್ವಾಮಿ, ನಮ್ಮ ಹೊಲಕ್ಕೆ ನೀರು ಇಲ್ಲ, ಬೆಳೆ ಬೆಳೆಸಲು ಬಹಳ ಕಷ್ಟವಾಗುತ್ತಿದೆ, ನಮ್ಮ ಮಕ್ಕಳು ಹಸಿವಿನಿಂದ ನರಳುತ್ತಿದ್ದಾರೆ. ಅದನ್ನು ಕೇಳಿದ ಕೃಷ್ಣದೇವರಾಯನು ಮನಸ್ಸಿನಲ್ಲಿ ತೀರ್ಮಾನ ಮಾಡಿದನು. ರಾಜಧಾನಿಗೆ ಮರಳಿದ ಕೂಡಲೇ ಆ ಗ್ರಾಮಕ್ಕೆ ಕಾಲುವೆ ತೋಡಿಸಿ ನೀರು ತಲುಪುವಂತೆ ಮಾಡಿದನು. ಕೆಲವು ದಿನಗಳಲ್ಲೇ ಆ ಊರಿನ ಹೊಲಗಳು ಹಸಿರಾಗಿದುವು. ರೈತನು ಅಚ್ಚರಿಗೊಂಡು ಕಣ್ಣೀರು ಹಾಕಿ, ನಮ್ಮನ್ನೂ ದೇವರು ಬಿಟ್ಟುಬಿಟ್ಟಿದ್ದಾನೆ ಎಂದುಕೊಂಡಿದ್ದೆವು, ಆದರೆ ನೀವು ನಮ್ಮ ಪಾಲಿಗೆ ದೇವರೇ ಆಗಿದ್ದೀರಿ. ಈ ಕಥೆ ಕೃಷ್ಣದೇವರಾಯನ ಜನಪ್ರೇಮ, ದಾನಶೀಲತೆ ಮತ್ತು ರೈತರ ಮೇಲೆ ಅವನ ಕಾಳಜಿಯನ್ನು ಸ್ಪಷ್ಟಪಡಿಸುತ್ತದೆ. ಅದಕ್ಕಾಗಿ ಜನರು ಇಂದಿಗೂ ಅವನನ್ನು ಆಂಧ್ರಭೋಜ, ಕನ್ನಡ ರಾಜ್ಯರಮಣ ಎಂದು ಕೊಂಡಾಡುತ್ತಾರೆ.